ಈ 7 ಮತ್ತೆ 16 25ನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು ಸೊ 2024 ಶುಭನ ಅಶುಭನ ಅಡ್ಜಸ್ಟ್ಮೆಂಟ್ ಮಾಡುವಂಥವ್ರು ಅಥವಾ ಆಗ್ಲಿ ಬಿಡು ಹೋಗ್ಲಿ ಬಿಡು ಅನ್ನೋ ಒಂದು ನೇಚರ್. ಯಾಕೆ ಎಲ್ಲ ಕಷ್ಟಗಳು ನನಗೆ ಆಗುತ್ತೆ? ಎಷ್ಟೋ ದಿವಸದಿಂದ ನಿಮ್ಗೊಂದು ಪ್ರಮೋಷನ್ ಆಗ್ತಾ ಇರಲಿಲ್ಲ, ಕಡೆ ಮದುವೆ ಆಗಬೇಕಾಗಿತ್ತು ಅದು ಕೂಡ ಆಗ್ತಿರ್ಲಿಲ್ಲ, ಇಲ್ಲ ಒಂದು ಕಡೆ ನಿಂತು ನೀರಾಗೋಗಿದ್ರಿ. ಈ ವರ್ಷ ನಿಮ್ಗೆಲ್ಲವೂ ಕೂಡ ಅದ್ಭುತವಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ತುರ್ಸಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಈಗೇನು ಹೊಸ ವರ್ಷ 2024 ಬಂದಿದೆ, ಸೊ ಯಾರಿಗೆಲ್ಲ ಈ ವರ್ಷ ಶುಭ ಆಗುತ್ತೆ ಅಶುಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಎಸ್ಪೆಷಲಿ ಈ 7 ಮತ್ತು 16 25ನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು ಎಲ್ಲರೂ ಕೂಡ ರೂಲ್ ಆಗುವಂಥ ನಂಬರ್ ಬಂದು ಈ 7ನೇ ನಂಬರ್ ಆಗುತ್ತೆ. ಸೊ 7 ಅಂದ್ರೆ ಒಂದು ಕಡೆ ಕೇತು ಅಂದರೆ ಏನು? ಕೇತು ಅಂದರೆ ನೋಡಿ, ಯಾವಾಗಲೂ ಅಷ್ಟೇ ಒಂಥರ ನೊಂದ್ಕೊಳ್ಳುವಂಥ ಜೀವ ಅಥವಾ ಅಡ್ಜಸ್ಟ್ಮೆಂಟ್ ಮಾಡುವಂಥವ್ರು ಅಥವಾ ಆಗಲಿ ಬಿಡು ಹೋಗ್ಲಿ ಬಿಡು ಅನ್ನೋ ಒಂದು ನೇಚರ್, ಅಥವಾ ಯಾಕೆ ಎಲ್ಲ ಕಷ್ಟಗಳು ನನಗೆ ಆಗುತ್ತೆ ಅನ್ನೋ ಒಂಥರ ಫೀಲ್ ಮಾಡ್ಕೊಳ್ತಾ ಇರ್ತಾರೆ ಅವ್ರು. ಯಾವಾಗಲೂ ಅವ್ರಿಗೆ ಲೋನ್ಲಿ ಆಗಿರೋಕ್ಕೆ ಇಷ್ಟ ಆಗ್ತದೆ ಮತ್ತು ಯಾವಾಗಲೂ ಒಂಥರ ತುಡಿತಾ ಅವ್ರಿಗೆ ಇಂಟ್ಯೂಷನ್ನು. ಸೊ ಏನೋ ಮಾಡಬೇಕು, ಏನೋ ಆಗುತ್ತೆ ಅನ್ನೋ ಒಂಥರ ಒಂದು ಆಲೋಚನೆ ಇರ್ತದೆ. ಸೊ ಅಂಥವ್ರಿಗೆ ಒಳ್ಳೆ ಸೂಟ್ ಆಗೋವಂಥ ಫೀಲ್ಡ್ ಯಾವ್ಯಾವುದು ಅಂತಂದರೆ ಧಾರ್ಮಿಕ ರಿಲಿಜಿಯಸ್ ಫೀಲ್ಡ್ ಆಗುತ್ತೆ, ಆಮೇಲೆ ರಿಸರ್ಚ್ ಓರಿಯೆಂಟೆಡ್ ಫೀಲ್ಡು, ಸೈಂಟಿಸ್ಟು, ಡಾಟಾ ಸೈಂಟಿಸ್ಟು, ಅಥವಾ ಎಲ್ಲೋ ಒಂದು ಕಡೆ ಮೆಡಿಕಲ್ ಫೀಲ್ಡು, ಅಥವಾ ಕೌನ್ಸಿಲಿಂಗು, ಪ್ರೀಚಿಂಗು, ಟೀಚಿಂಗು, ಈ ರೀತಿ ಫೀಲ್ಡ್ಸ್ ಎಲ್ಲ ಅದ್ಭುತವಾಗಿ ಇವ್ರಿಗೆ ಸಪೋರ್ಟ್ ಮಾಡ್ತದೆ. ಸೊ ಅಂಥವ್ರಿಗೆ 8ನೇ ನಂಬರ್ ಅಂದರೆ 2024 ಅಂದರೆ 8 ಬರುತ್ತೆ. ಸೊ 8ಕ್ಕೆ 7ನೇ ನಂಬರ್ ಕಾಂಬಿನೇಷನ್ ಅದ್ಭುತವಾಗಿ ಸಪೋರ್ಟ್ ಮಾಡುತ್ತೆ. ಸೊ ಈ ವರ್ಷ ನಿಮ್ಮ ಎಫರ್ಟ್ ಹಾಕಿದ್ದೇ ಆದರೆ ನಿಮಗೆ ಅದ್ಭುತವಾದಂಥ ಒಂದು ಎಲ್ಲ ರೀತಿಯಲ್ಲೂ ಪ್ರೋಗ್ರೆಸ್ ಸಿಗುತ್ತೆ. ಸೊ ಎಷ್ಟೋ ದಿವಸದಿಂದ ನಿಮಗೊಂದು ಪ್ರಮೋಷನ್ ಆಗ್ತಾ ಇರಲಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ಮದುವೆ ಆಗಬೇಕಾಗಿತ್ತು ಅದು ಕೂಡ ಆಗ್ತಿರ್ಲಿಲ್ಲ, ಅಥವಾ ಏನಾದ್ರು ಲೈಫಲ್ಲಿ ಏನಾದ್ರು ಚೇಂಜಸ್ ಹಾಕಬೇಕಿತ್ತು, ಎಲ್ಲೋ ಒಂದು ಕಡೆ ನಿಂತು ನೀರಾಗೋಗಿದ್ರಿ. ಈ ವರ್ಷ ನಿಮಗೆಲ್ಲವೂ ಕೂಡ ಅದ್ಭುತವಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಅಥವಾ ನಿಮ್ಮ ಸ್ವಲ್ಪ ಯೋಗಾಸನ ಮಾಡ್ತಿದ್ರಾ, ಮೆಡಿಟೇಷನ್ ಮಾಡ್ತಿದ್ರಾ, ಇವೆಲ್ಲವೂ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮನ್ನು ನೀವು ಕಾಮ್ ಡೌನ್ ಮಾಡ್ಕೊಳ್ತೀರಾ, ನಿಮ್ಮ ಮೈಂಡಿನ ಒಂದು ಸ್ಥಿರತೆ ಇರುತ್ತದೆ. ಸೊ ಯಾವಾಗ ನಿಮ್ಮ ಮೈಂಡ್ ಒಂದು ಕಂಟ್ರೋಲ್ ಇರುತ್ತೆ ನೋಡಿ, ಯಾವಾಗಲೂ ನಮ್ಮಷ್ಟಕ್ಕೆ ನಾವು ನಾವೆಲ್ಲೋ ಒಂದು ಕಡೆ ಲೋ ಅಂತ ಫೀಲ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಒಂದು ಕೀಳರ ಮೇಲೆ ನಾವು ನಮ್ಮನ್ನ ಕೂಡಾಕೊಂಡ್ಬಿಡ್ತೀವಿ. ಸೊ ನಾವು ಕೂಡ ಎಲ್ಲರ ಥರ ತುಂಬ ಚೆನ್ನಾಗಿದ್ದೀವಿ, ತುಂಬ ಚೆನ್ನಾಗಿ ಎಲ್ಲರ ಥರ ಬದುಕ್ತೀನಿ ಅನ್ನೋದನ್ನ ನೀವು ಮಂದಟ್ಟು ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯ ಪ್ರೋಗ್ರೆಸ್ನ ಪಡ್ಕೊಳ್ತೀರ. ಈ ವರ್ಷ ಸ್ವಲ್ಪ ದೇಹನ ದಂಡಿಸಿ, ಯಾರೆಲ್ಲ ಸ್ಪೋರ್ಟ್ಸಲ್ಲಿ ಇದ್ದೀರಾ ಅದ್ಭುತವಾಗಿ ಒಂದು ರಿಸಲ್ಟ್ಸ್ ನೋಡ್ಬೋದು. ಅಪ್ಪಿತಪ್ಪಿ ಏನಾದ್ರು ನೀವು ಒಂಥರ ರಿಯಲ್ ಎಸ್ಟೇಟಲ್ಲಿ ಇದ್ದೀರಾ, ಒಂದು ರಿಯಲ್ ಎಸ್ಟೇಟು ಅಥವಾ ಲ್ಯಾಂಡ್ ಬಿಸ್ನೆಸ್ಸಲ್ಲಿ ಇದ್ದೀರಾ, ಅಥವಾ ಅದರಲ್ಲಿ ಏನಾದ್ರು ಒಂದು ಇಂಟೀರಿಯರ್ ಡಿಸೈನಿಂಗ್ ಫೀಲ್ಡಲ್ಲಿ ಇದ್ದೀರಾ, ಅಥವಾ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಯಶಸ್ಸು ಸಿಗ್ತಾ ಹೋಗುತ್ತೆ. ಸೊ ಸ್ವಲ್ಪ ನೊಂದ್ಕೊಳ್ಳೋವಂಥದ್ದು, ಲೋನ್ಲಿ ಆಗಿರೋದನ್ನು ಬಿಟ್ಟು ಒಂಚೂರು ಹೊರಗಡೆ ಬಂದು ನೋಡಿ, ಪ್ರಪಂಚ ತುಂಬ ಚೆನ್ನಾಗಿದೆ. ಸೊ ಈ ರೀತಿ ಮಾಡ್ಕೊಂಡಾಗ ಎಲ್ಲ ಥರ ಬೆನಿಫಿಟ್ಸ್ ಕೂಡ ಈ ವರ್ಷ ನಿಮಗೆ ಸಾಧ್ಯ ಆಗುತ್ತೆ. ಇನ್ನೊಂದು ಮಾಡ್ಕೊಬೋದು, ನೀವು ಈ ಶುಕ್ರ ಪರ್ವ ಏನಿದೆ ಇಲ್ಲಿ ನೀವು 24 ಅಂತ ಬರ್ಕೊಳ್ಳೋದ್ರಿಂದ ನೀವು ಲಕ್ಸುರಿನ ಅಟ್ರಾಕ್ಟ್ ಮಾಡ್ತೀರಾ, ಒಂದು ಸಕ್ಸಸ್ ವೈಬ್ರೇಷನ್ಸ್ನ ಅಟ್ರಾಕ್ಟ್ ಮಾಡ್ತೀರಾ, ಒಂದು ಹಣ ಬರುವಂಥ ಅವಕಾಶಗಳನ್ನ ಬರಮಾಡ್ಕೊಳ್ತೀರಾ. ಸೊ ಈ ರೀತಿ ಮಾಡ್ಕೊಂಡಾಗ ಎಲ್ಲ ಕೂಡ ಒಂದು ನೆಗೆಟಿವಿಟಿ ಸ್ಲೋ ಡೌನ್ ಆಗುತ್ತೆ, ನಾನು ಕೂಡ ಚೆನ್ನಾಗಿ ಬದುಕ್ಬೋದು ಅನ್ನೋ ಒಂದು ವಿಶ್ವಾಸ ಬರುತ್ತೆ ನಿಮಗೆ. ಸೊ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ, ಯಾಕಂದರೆ ಈ ವರ್ಷ ನಿಮಗೆ ತುಂಬ ಶುಭ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.